ಅವರಿಬ್ರು ಸಹೋದರ ಸಂಬಂಧಿಗಳು. ಹೀಗಾಗಿಯೇ ಅಣ್ಣ ಅಣ್ಣ ಅಂತ ಬರ್ತಿದ್ದವ ಅಣ್ಣನ ಹೆಂಡತಿ ಮೇಲೆ ಕಣ್ಣಿಟ್ಟಿದ್ದ. ಕೊನೆಗೆ ಸಂಬಂಧವನ್ನೇ ಮರೆತು ಸರಸಕ್ಕೆ ನಿಂತವ ಅಮಾಯಕನ ಹೆಣ ಉರುಳಿಸಿದ್ದಾನೆ. ಸಂಬಂಧಿಯ ಸಂಘ ಬೆಳೆಸಿದ ಆಂಟಿ ಗಂಡನನ್ನ ಕೊಂದು ಜೈಲು ಸೇರಿದ್ದಾಳೆ. ಕಂಪ್ಲೇಟನ್ನು ಹಾಕಿ ಒಟ್ಟ ಕುಡುಗುಡುವಾಳ್ರಿ ಬಂಗಾರಿ ಎಲ್ಲಿ ತುಂಬ ಕಂಪ್ಲೇಂಟ್ ಕೊಡ್ತೀರಿ ಬರ್ತಾನು ಇದನ್ನೇ ಹೇಳ್ಕೊಡ್ತೀನಿ. ಅಣ್ಣ ಅಣ್ಣ ಅಂತ ಬರ್ತಿದ್ದ ಆಂಟಿ ಮೇಲೆ ಕಣ್ಣಿಟ್ಟಿದ್ದ. ಬುಲ್ಬುಲ್ ಬಂಗಾರಿ ಗಂಡನಿಗೆ ಕಟ್ಟಿದ್ಲು ಗೋರಿ. ಮಳ್ಳಿ ಮಳ್ಳಿ ಮಯೂರಿ ಅಂದ್ರೆ ಅಲ್ಲಲ್ಲ ನಾನು ಬ್ಯಾಂಗಲ್ ಬಂಗಾರಿ ಅನ್ನೋ ಲಲನಾಮಣಿ ಈಕೆ. ಹೆಸರು ಬಂಗಾರಿ ಅಂತ. ಈ ಹೆಸರಿಗೆ ತಕ್ಕಂತೆ ಕಂಡೋರಿಗೆಲ್ಲ ಬಂಗಾರಿಯಾಗೋ ಭಿನ್ನಾಣಗಿತ್ತಿ ಈಕೆ. ಕಟ್ಕೊಂಡವನಿಗೆ ಗೋಲಿ ಹೊಡೆದು ಪಕ್ಕದ ಮನೆಯವನ ಜೊತೆ ಬುಲ್ಬುಲ್ ಬಂಗಾರಿ ಆಟ ಆಡ್ತಿದ್ದಳು. ಯಾವಾಗ ಈ ವಿಷಯ ಗಂಡನಿಗೆ ಗೊತ್ತಾಯ್ತೋ ಬಂಗಾರಿಯೇ ಗೋರಿ ಕಟ್ಟೋ ಸ್ಕೆಚ್ ಹಾಕಿದ್ದಾಳೆ. ಪ್ರಿಯಕರನ ಜೊತೆ ಸೇರ್ಕೊಂಡು ಪಾಪದ ಗಂಡನ ಹೆಣ ಉರುಳಿಸಿದ್ಲು. ಕೊನೆಗೆ 8 ತಿಂಗಳು ಯಾರಿಗೂ ಗೊತ್ತಾಗದಂತೆ ಕಳ್ಳಾಟ ಆಡಿ ಈಗ ಸಿಕ್ಕಿ ಬಿದ್ದಿದ್ದಾಳೆ. ಇವಳೇ ನೋಡಿ ಸೈಲೆಂಟ್ ಸುಕೋಮಲೆ. ಮುಖ ನೋಡಿದ್ರೆ ಅಯ್ಯೋ ಪಾಪ ಅನ್ಬೇಕು. ಆದ್ರೆ ಮಾಡಿದ್ದು ಮಾತ್ರ ಮನೆಹಾಳ ಕೆಲಸ. ಈತನ ಹೆಸರು ರಾಘು ಗಾವಡೆ ಅಂತ. ಈತನ ಪತ್ನಿಯೇ ಈ ಬಳುಕೋ ಬಂಗಾರಿ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಖಡಕಲಾಟ ನಿವಾಸಿ. ಇವರ ದೂರದ ಸಂಬಂಧಿಕನೇ ಈ ಮನೆಹಾಳ ರಾಮು. ಆಗಾಗ ಅಣ್ಣ ಅಣ್ಣ ಅಂತ ನೆಪ ಮಾಡಿಕೊಂಡು ಬರ್ತಿದ್ದವ ಅಣ್ಣನ ಹೆಂಡತಿ ಮೇಲೆಯೇ ಕಣ್ಣು ಹಾಕಿದ್ದ. ಹೆಸರಿಗೆ ಅಣ್ಣನನ್ನ ಮಾತನಾಡಿಸೋದಕ್ಕೆ ಬರ್ತಿದ್ದವ ಬಂಗಾರಿ ಜೊತೆ ಬುಗುರಿಯಾಟ ಆಡ್ತಿದ್ದ. ಯಾವಾಗ ಬಂಗಾರಿಯ ಸಿಂಗಾರಿಯಾಟ ಜೋರಾಯ್ತೋ ಗಂಡನಿಗೆ ಗೊತ್ತಾಗಿದೆ. ಹೀಗಾಗಿ ಮನೆಯಲ್ಲಿ ಗಲಾಟೆ ಮಾಡಿದ್ದ. ಇದು ಈ ಸತೀಶಿರೋಮಣಿಯ ಪಿತ್ತ ನೆತ್ತಿಗೇರಿಸಿದೆ. ನಾವಿಬ್ರು ಚೆನ್ನಾಗಿರ್ಬೇಕು ಅಂದ್ರೆ ಈತನ ಕಥೆ ಮುಗಿಸ್ಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾಳೆ. ಅದರಂತೆ 8 ತಿಂಗಳ ಹಿಂದೆ ಅಮಾಯಕ ರಾಘುನ ಹೆಣ ಕೆಡವಿದವರು ತಮ್ಮ ಜಮೀನಿನಲ್ಲೇ ಹೂತು ಹಾಕಿದ್ರು. ಯಾವಾಗ ಗಂಡನ ಕಥೆ ಗುಂಡಿಯಲ್ಲಿ ಅಂತ್ಯವಾಯಿತೋ ಇವರಿಬ್ಬರ ಚಿನ್ನಾಟ ಮತ್ತಷ್ಟು ಜಾಸ್ತಿ ಆಗಿತ್ತು. ಊರೋರೆಲ್ಲ ಕೇಳ್ತಿದ್ದಂತೆ ನನ್ನ ಗಂಡ ಕುರಿ ಕಾಯುವ ಕೆಲಸಕ್ಕೆ ಹೋಗಿದ್ದಾನೆ, ಹೀಗಾಗಿ ಊರಲ್ಲಿಲ್ಲ ಅಂತ ಹೇಳ್ಕೊಂಡು ಬರ್ತಿದ್ದಳು. ಮನೆಯವರು ಕೇಳಿದಾಗಲೂ ಆದಷ್ಟು ಬೇಗ ಬರ್ತಾರೆ ಅನ್ನೋ ಕಥೆಯನ್ನೇ ಹೇಳ್ತಿದ್ಲು. ಅವು ಹೋಗಿ ಒಂದು ಫೆಬ್ರವರಿ ತಿಂಗಳದಾಗ ಹೋಗಿತ್ತು ಸರ್. ಅದು ಹಿಂಗಾಗಿ ನಮ್ಗೆ ಯಾವಾಗ ಒಂದಿಟ್ಟು ಆರಾಮಿಲ್ಲ ಐತ್ರಿ, ದವಾಖಾನೆಯಲ್ಲಿ ಅಡ್ಮಿಟ್ ಇದ್ದು. ಆದ್ರೂ ನಾವು ಬರಲಿಲ್ಲ, ಯಾವ ಭೀ ತಿರ್ಕೊಂಡ್ರೂ ಬರಲಿಲ್ಲ ಸರ್ ಅವ್ರು. ಅಂತ ಅದ್ರ ಮೇಲೆ 3 ಸಲ ಕಂಪ್ಲೇಂಟ್ ಕೊಡೋಕೆ ಹಾದಿಲ್ಲ ರೀ. ಕಂಪ್ಲೇಟನ್ನು ಆಕಿ ಒಟ್ಟು ಕುಡುಗುಡುವಾಳ್ರಿ ಬಂಗಾರಿ ಎಲ್ಲಿ ತುಂಬ ಕಂಪ್ಲೇಂಟ್ ಕೊಡ್ತೀರಿ ಬರ್ತಾನು ಇದನ್ನೇ ಹೇಳ್ಕೊತೀನಿ ಸರ್. ಮತ್ತು ನಮ್ಮ ಯಾವ ಸತ್ರ ಭೀ ಬರಲಿಲ್ಲ ಅಂತ ನಮಗೆ ಅನುಮಾನ ಬಂತು. ಅಂತ ಹಿಂಗಾಗಿ ನಾವು ಹಿರಿಯರನ್ನೆಲ್ಲ ಕೂಡಿಸಿ ಅಂತ ಕೇಳಿದ್ವಿ ರೀ. ಕೇಳಿದ ಮ್ಯಾಗನ ಕತ್ತಳು ನಮ್ಮ ತಪ್ಪಾಗಿತ್ತು ರೀ. ಮತ್ತು ಕಂಪ್ಲೇಂಟ್ ಏನು ಮಾಡಬೇಡ್ರಿ ಅಂತಂದರು. ನಾವು ಸುಮ್ಮನೆ ಗಪ್ಪಲ್ಲ ಕಂಪ್ಲೇಂಟ್ ಕೊಟ್ಬಿಟ್ಟು. 3 ತಿಂಗಳ ಹಿಂದೆ ರಾಘುವಿನ ತಾಯಿ ತೀರ್ಕೊಂಡಿದ್ಲು. ಆಗಲಾದ್ರೂ ಈತ ಬರ್ತಾನೆ ಅಂತ ಎಲ್ಲರೂ ಕಾದು ಕೂತಿದ್ರು. ಆದ್ರೆ ಆಗಲೂ ರಾಘುವಿನ ಸುಳಿವು ಇರಲಿಲ್ಲ. ಈ ಕಡೆ ಪತ್ನಿಯೂ ಗಂಡನ ಬಗ್ಗೆ ಬಾಯ್ ಬಿಡ್ತಿರಲಿಲ್ಲ. ಅಷ್ಟೇ ಯಾಕೆ ಪೊಲೀಸ್ ಠಾಣೆಯಲ್ಲಿ ದೂರು ಸಹ ದಾಖಲಿಸಿರಲಿಲ್ಲ. ಇದು ಕುಟುಂಬಸ್ಥರಿಗೆ ಮತ್ತಷ್ಟು ಅನುಮಾನ ಹುಟ್ಟಿಸಿದೆ. ಹೀಗಾಗಿ ಮನೆಯವರೇ ಊರಲ್ಲಿ ಪಂಚಾಯಿತಿ ಸೇರಿಸಿದ್ರು. ಈ ವೇಳೆ ಹಿರಿಯರೆಲ್ಲ ಸೇರ್ಕೊಂಡು ಕೊಲೆಗಾತಿ ಬಂಗಾರಿ ಮೂಲಕ ದೂರು ಕೊಡಿಸಿದ್ರು. ಯಾವಾಗ ಪೊಲೀಸರು ಎಂಟ್ರಿ ಆದ್ರೂ ಅಸಲಿ ಕಹಾನಿ ಬಿಚ್ಚಿಕೊಂಡಿದೆ. ಬಂಗಾರಿಯನ್ನ ಎತ್ತಾಕೊಂಡು ಹೋಗಿ ಬಿಸಿ ಮುಟ್ಟಿಸ್ತಿದ್ದಂತೆ ಅಸಲಿ ಸತ್ಯ ಕಕ್ಕಿದ್ದಾಳೆ. ಮೃತಪಟ್ಟಿರೋರು ಇಷ್ಟು ದಿವಸ ಆಯಿತು ಕುರಿ ಮೇಯಿಸಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ಮಳೆಗಾಲ ಬಂದಾದ್ಮೇಲೆ ಕುರಿ ಮೇಯಿಸೋರು ಎಲ್ಲರೂ ಬಂದಿದ್ದಾರೆ, ಕುರಿಗಳೆಲ್ಲ ಬಂದಿದೆ. ತಮ್ಮನ ಯಾಕೆ ಬಂದಿಲ್ಲ, ಬನ್ನಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂದರೆ ಇರುವಾಗ ಇಲ್ಲ ನಾವು ತಪ್ಪು ಮಾಡಿದ್ವಿ ಅಂದರೆ ಹೇಳಿರೋದಾಗಿ ತಿಳಿಸ್ತಾ ಇದ್ದಾರೆ. ಅದಾದಮೇಲೆ ಇವರೇ ಕೊಲೆ ಮಾಡಿದ್ದಾರೆ ಅಂದರೆ ಇಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಲ್ಲಿ ಒಪ್ಕೊಂಡಿರೋದಾಗಿ ತಿಳಿಸ್ತಾ ಇದ್ದಾರೆ. ಉಳಿದ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡಬೇಕು ನಾವು. ಮೇಲ್ನೋಟಕ್ಕೆ ಇವರು ಕಂಪ್ಲೇಂಟಲ್ಲಿ ಕೊಟ್ಟಿರೋದು 2 ಜನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಕ್ರಮ ಸಂಬಂಧ ಇದು ಅಂತ ಹೇಳಿದ್ದಾರೆ. ಯಾರ್ಯಾರ ಮೇಲ್ಗಡೆ ಆರೋಪ ಮಾಡಿದ್ದಾರೆ ಅವರ ಕಡೆ ವಿಚಾರಣೆ ನಡೀತಾ ಇದೆ. ಒಟ್ನಲ್ಲಿ ಅಂಕಲ್ನ ಆಸೆಗೆ ಬಿದ್ದವಳು ಬಂಗಾರದಂಥ ಗಂಡನನ್ನೇ ಬಲಿ ತಗೊಂಡಿದ್ದಾಳೆ. ಕಾಮದ ಮೋಹ ಅನ್ನೋದು ಓರ್ವನ ಜೀವ ತೆಗೆದ್ರೆ ಮತ್ತಿಬ್ಬರನ್ನ ಜೈಲು ಸೇರುವಂತೆ ಮಾಡಿದೆ. ಲೋಹಿತ್ ಶಿರೋಳ, ನ್ಯೂಸ್ 18, ಚಿಕ್ಕೋಡಿ.